ಗುರುವೇ ಸಾಕಷ್ಟು ಜನ ಸರ್ಕಾರದಿಂದ ದುಡ್ಡು ಉಳಿಸ್ಕೊಳ್ಳೋಕೆ ಯಾವ್ಯಾವ ರೀತಿನೋ ಪ್ಲ್ಯಾನ್ ಮಾಡ್ತಾರೆ. ಇವಾಗ ನಾನು ವಿಯೆಟ್ನಾಂ ದೇಶದ ಮಧ್ಯದ ಭಾಗದಲ್ಲಿರುವ ಕರಾವಳಿ ತೀರದಾಗಿದ್ದೀನಿ. ಈ ತೀರದೊಳಗೆ ಒಂದಿಷ್ಟು ಜನಗಳು ಅವ್ರ ಹಡಗಿನ ಟ್ಯಾಕ್ಸ್ ಉಳಿಸ್ಕೋ ಸಂಬಂಧ ಅವರು ಒಂದು ಹಡಗು ತಯಾರು ಮಾಡ್ತಾರೆ. ಅದು ಯಾವ ರೀತಿ ಇದ್ದಿರ್ತದಪ್ಪ ಅಂತಂದ್ರೆ ಅದು ಬಾಸ್ಕೆಟ್ ಗಪ್ಲೆ ಇದ್ದಿರ್ತದ. ಇದರಿಂದ ಟ್ಯಾಕ್ಸ್ ಉಳಿತದ. ಈ ರೀತಿ ಪ್ಲ್ಯಾನ್ ಮಾಡಿ ಕೇಸಂದ್ರೆ ಆ ಬೋಟನ್ನು ರೆಡಿ ಮಾಡ್ತಾರೆ. ಇವಾಗ ನಾನು ನಿಮ್ಗೆ ಅದೇ ಬೋಟನ್ನು ತೋರ್ಸಕ್ಕೆ ಮತ್ತು ಅದರ ಅದ್ಭುತ ರೈಡನ್ನು ಅನುಭವಿಸೋ ಸಂಬಂಧ ಕರ್ಕೊಂಡು ಹೊಂಟೀನಿ. ಇವಾಗ ನಾವು ಕರಾವಳಿ ದಂಡಿಗೆ ಬಂದಿದ್ದಾಯ್ತು. ಈ ದಂಡಿ ಒಳಗೆ ಕೊಕೊನಟ್ ಫಾರೆಸ್ಟ್ ಇದ್ದಿರ್ತದ. ಇದೇ ಫಾರೆಸ್ಟ್ ಒಳಗೆ ಬಾಸ್ಕೆಟ್ ಬೋಟನ್ನು ರೈಡ್ ಮಾಡ್ತಾರೆ. ಈ ರೀತಿ ರೌಂಡಿಗೆ ಬಾಸ್ಕೆಟ್ ಥರ ಇದ್ದಿರ್ತದೆ ಬೋಟ್. ಅದ್ರ ಸಂಬಂಧ ಇದಕ್ಕೆ ಬಾಸ್ಕೆಟ್ ಅಂತಾರೆ. ಕೊಕೊನಟ್ ಬಾಸ್ಕೆಟ್ ಕೂಡ ಅಂತಾರೆ ಇದಕ್ಕೆ. ಯಾಕಂದ್ರೆ ಇಲ್ಲೆಲ್ಲಿ ನೋಡ್ತೀವಿ ನೋಡ್ರಿ ಬರೀ ಕೊಕೊನಟ್ ಫಾರೆಸ್ಟ್ ಅದ. ಈ ದಿನ ನಾವು ನಮ್ಮ ಕಡೆ ಎಲ್ಲ ನಾವು ಕೊಕೊನಟ್ ಹೊಲ್ದಾಗ ನೋಡ್ತಿದ್ದೀವಿ ನೆಲದ ಮ್ಯಾಗ. ಇಲ್ಲಿ ನೀರೊಳಗೆ ನೋಡಕತ್ತೀವಿ. ಯಾರೇ ಟೂರಿಸ್ಟ್ ಬರ್ತಾರ ಟೂರಿಸ್ಟ್ಗಳು ಬಂದ್ಗಳೇ ದಾರಿ ಮ್ಯಾಗೆ ನಿಂತಿರ್ತಾರೆ. ನಮ್ಮ ಬೋಟ್ ಒಳಗೆ ಕುಂದ್ರು ಬರ್ರಿ, ನಮ್ಮ ಬೋಟ್ ಒಳಗೆ ಕುಂದ್ರು ಬರ್ರಿ, ನಾವು ನಿಮಗೆ ಚೆಂದಾಗಿ ತೋರಿಸ್ತೀವಿ ಅಂತಾರೆ. ನನಗೂ ಒಬ್ಬರು ಹಿಡ್ಕೊಂಡು ಬಂದರು, ಬಂದೇ ಬಿಟ್ಟೆ ಸಸ್ತಾದಾಗ ನಾನು. ನಮ್ಮ ಬೋಟು ಬತ್ ಇವಾಗ ಇದು ಬೋಟ್ ಒಳಗೆ ಕಾಲಿಡಕ್ಕೆ ಅಂಜಿಗೆ ಬರ್ತದ. ಯಾಕಂದ್ರೆ ಇದು ವಜ್ಜಿ ಒಂದು ಕಡೆ ತೊಗೊಂಡು ಕೇಸಂದ್ರೆ ತಳಗೆ ಬಗ್ಗಿಸ್ತದ. ಟೋಪಿ ಕೂಡ ಕೊಟ್ಟರು, ಟ್ರೆಡಿಷನಲ್ ಟೋಪಿ ಇಲ್ಲಿದು. ಬಿಸಿಲ ಟೋಪಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ನಮಸ್ಕಾರಗಳು, ಧನ್ಯವಾದಗಳು. ಇದು ಬಾಸ್ಕೆಟ್. ಐ ಆಮ್ ಫ್ರಮ್ ಇಂಡಿಯಾ. ಯು ಲವ್ ಇಂಡಿಯಾ? Everybody loves India. Indian people are good people. Come to India. Come India. I will show you India. Yeah. ಬ್ರಿಟಿಷರು ಕೂಡ ನಮ್ಮ ದೇಶಕ್ಕೆ ಬಂದು ಅವರು ಆಳಿದ್ರು. ಕಂಡಾಪಟ್ಟಿ ಟ್ಯಾಕ್ಸ್ ತುಂಬಪ್ಪ ಅಂತಂದು ನಮ್ಮ ರೈತರಿಗೆ ಕಷ್ಟ ಕೊಡಕತ್ರು. ಅದೇ ರೀತಿ ಸೇಮ್ ಈ ವಿಯೆಟ್ನಾಂ ದೇಶಕ್ಕೆ ಫ್ರೆಂಚ್ದವ್ರು ಬರ್ತಾರ, ಇವರನ್ನ ಆಳ್ತಾರ, ಕಂಡಾಪಟ್ಟಿ ಟ್ಯಾಕ್ಸನ್ನು ವಸೂಲು ಮಾಡ್ತಾರೆ ಇವರಿಂದ. ಬಟ್ ಇಲ್ಲಿರುವ ಮೀನುಗಾರರು ಕಂಡಾಪಟ್ಟಿ ಶಾಣೆಯವರು. ಇದು ಹಡಗಲ್ರಿ, ಇದು ಬಾಸ್ಗೆಟ್ ಅದ, ಇದು ಸುಮ್ಮನೆ ನಾವು ದಿನನಿತ್ಯ ಯೂಸ್ ಮಾಡ್ತೀವಿ, ಮೀನ ಹಿಡಿಲಿಕ್ಕಪ್ಪ ಅಂತಂತಾರೆ ಇಲ್ಲಿರುವ ಮೀನುಗಾರರು. ಹೀಗಾಗಿ ಟ್ಯಾಕ್ಸನ್ನು ಈ ಬೋಟಿನ ಮ್ಯಾಗ ಬೀಳಲ್ಲ. ಅದೇ ಒಂದು ಹಿಸ್ಟರಿ ಈ ಬೋಟ್ ಮ್ಯಾಗ. ಹಾಗೆ ಈ ಬೋಟ ಇನ್ನೊಂದಿಷ್ಟು ಜನಕ್ಕೆ ಹೆಲ್ಪ್ ಆಗ್ತಿತ್ತು. ವಿಯೆಟ್ನಾಮ ಮತ್ತು ಫ್ರೆಂಚ್ದವ್ರೇನು ಯುದ್ಧ ಮಾಡ್ತಿದ್ರಾಗ ಆ ಯುದ್ಧದ ಕಾಲದಲ್ಲಿ ವಿಯೆಟ್ನಾಮೀಸ್ ಜನರು ಈ ಬೋಟನ್ನು ಬಳಸಿ ಸಣ್ಣ ಸಣ್ಣ ಸಂಧ್ಯಾ ಕೂಡ ಹೈಸೋತಿದ್ರು. ಹೋಗ್ಕೇಸಿಂದ್ರ ಫ್ರೆಂಚ್ ಸೈನಿಕರನ್ನ ಸರ್ವನಾಶ ಮಾಡ್ತಿದ್ರು. ಈ ಹಡಗ ಓಡಿಸ್ಬೇಕಪ್ಪ ಅಂತಂದ್ರೆ ಕಂಡಾಪಟ್ಟಿ ನ್ಯಾಕ್ಬೇಕು ಮನುಷ್ಯಾಗ. ನಾವೇನು ಹಡಗು ಓಡ್ಸಕತ್ತಿದ್ದಕ್ಕೋ ಇಲ್ಲೇ ರೌಂಡ್ ಹರಿತೀವಿ. ಯಾಕಂದ್ರೆ ಇದು ರೌಂಡ್ ಅದ ಹಡಗ. ಇವ್ರಿಗೆ ಒಂದು ನ್ಯಾಕ್ ಇದ್ದಿರ್ತದ. ಆ ನ್ಯಾಕ್ ಮುಖಾಂತರ ಅಗದಿ ಚಂದಾಗೆ ನಮಗೆ ಟೂರ್ ಮಾಡಿಸ್ತಾರ. ತೆಂಗಿನ ಗಿಡವನ್ನು ನೆಲದ ಬಂದು ನೋಡ್ತಿದ್ದೇವೆ. ಇವಾಗ ಫುಲ್ ನೀರೊಳಗೆ ಬೆಳೆದ್ಬಿಟ್ಟಾವಲ್ಲ ತೆಂಗಿನ ಗಿಡಗಳು. ಅದ್ರ ಸಂಬಂಧ ಇದಕ್ಕೆ ಕೊಕೊನಟ್ ಫಾರೆಸ್ಟ್ ಅಂತಾರೆ. ಬಟ್ ತೆಂಗಿನಕಾಯಿನೇ ಕಾಣಿಸಲಾಗ್ಯಾವ ನನಗೆ. ನೋ ಕೊಕೊನಟ್ ಇನ್ಸೈಡ್, ನೋ ಕೊಕೊನಟ್. ಐ ವಾಂಟ್ ಕೊಕೊನಟ್. ಜಸ್ಟ್ ಸಿ. ಈ ನದಿ ಸಮುದ್ರಕ್ಕೆ ಹೋಗಿ ಸೇರ್ತದ. ನದಿ ಸುತ್ತಮುತ್ತ ಮನೆಗಳೇನು ಅದಾವೀಗ. ಆ ಮನೆಗಳಿಗೆಲ್ಲ ಅಂಗಡಿಗಳನ್ನಾಗಿ ಕನ್ವರ್ಟ್ ಮಾಡ್ಕೇಸಂದ್ರೆ ಬೋಟ್ ಸ್ಟಾಪ್ ಮಾಡ್ಕೊಂಡ್ಬಿಟ್ಟಾರೆ. ಮನೆದವ್ರು ಕರೀತಾರೆ, ಬರ್ರಿ ನಮ್ಮ ಬೋಟ್ಗಳು ಅದಾವ, ಕುಂದ್ರಿ, ನಾವು ನಿಮಗೆ ಅದ್ಭುತವಾದ ಜರ್ನಿಯನ್ನು ಮಾಡಿಸ್ತೀವಿ ಈ ಬೋಟ್ ಮುಖಾಂತರ ಅಂತಂತಾರೆ. ಇವಾಗ ನಾನು ಕೂಡ ಬೋಟ್ ಓಡ್ಸಕತ್ತೀನಿ. ಪಾಪ ಯಾರಿಗೂ ಕೊಡಲ್ಲವ್ರು. ಈ ಕಡೆ ಹಿಡಿಯಪ್ಪ, ಆ ಕಡೆ ಹಿಡಿಬೇಡ. ಓ ಗುರುವೆ, ಈ ರೀತಿ ಡಿಕ್ಕಿ ಐತ ನೋಡ್ರಿ ನಮ್ಮ ಬೋಟ್ಗಳು ಸಂಧಿ ಒಳಗೆ ಬಂದ್ಗಳೇ. ನಾನು ಇನ್ನೇಗ ಬೋಟ್ ಓಡಿಸ್ಬೇಕಂತ ಮಾಡಿದ್ದೆ, ನನ್ನ ಕೈಗೆ ಕೊಟ್ಟ. ಬಟ್ ಎಕಡೆ ಹೋಗ್ಲಕ್ಕತ್ತು. ಹೀಗಾಗಿ ಹೊಳ್ಳಿ ಅವನ ಕೈಗೆ ಕೊಟ್ಟು ನಾನು ಇವಾಗ ಫುಲ್ಲು ಸಂಧ್ಯಾಗ ಹೊಂಟೀವಿ. ಈ ಒಂದು ಜಾಗದಾಗ ಬಂದು ನೋಡಿದ್ರೆ
ಎಲ್ಲಿ ಬೋಟ್ಗಳ ಜಾತ್ರೆ ನಡೆದಂಗೆ ಕಾಣ್ತದ. ಅಷ್ಟು ಬೋಟ್ಗಳು ಬಂದವ ಈ ನದಿ ಒಳಗೆ. ಅಲ್ಲಿ ನೋಡ್ರಿ ಯಾವ ರೀತಿ ಸ್ಪಿನ್ ಮಾಡಕತ್ತಾರ ಜನಗಳಿಗೆ ಕುಂದ್ರಿಸ್ಕೊಂಡು. ಮ್ಯೂಸಿಕ್ ಹಚ್ಚಾರ. ಆ ಮ್ಯೂಸಿಕ್ ತಕ್ಕಂತೆ ಬೋಟಿನ ಡ್ಯಾನ್ಸ್ ಮಾಡ್ಸಕತ್ತಾರ ಇವರು. ಆ ಒಳಗ್ ಕೂತ ಪ್ಯಾಸೆಂಜರ್ ತೆಲಿಯಪ್ಪ ಅಂತಂತ್ರು ಸುತ್ತಕತ್ತಿರ್ತದ. ಇಬ್ಬರು ಪ್ಯಾಸೆಂಜರಿಗೆ ಅಚ್ಚಿ ಕಿಚ್ಚಿಗೆ ದಂಡಿಗೆ ಹಾಕಿ ಸೆಂಟರ್ದಾಗ ಅವ ನಿಂತು ಸ್ಟಾರ್ಟ್ ಮಾಡ್ದ ಈ ಬೋಟ್ ಆಟ. ನಾವು ಕೂಡ ಹಡಗದ ಕೂತು ಡ್ಯಾನ್ಸ್ ಮಾಡೇ ಬಿಡಮ್ರಿ. ಬತ್ ನೋಡ್ರಿ ನಮ್ಮ ಡ್ಯಾನ್ಸಿಂಗ್ ಬೋಟ. ಯಾ ಈ ಹಡಗದಿಂದ ಆ ಹಡಗಿಗೆ ಶಿಫ್ಟ್ ಆಗ್ಲಕತ್ತೀನಿ. ಓ ಇಲ್ಲ ಲೈಕ್ ದಿಸ್. ಓಕೆ ಕರೆಕ್ಟ್ ಹಿಡಿಯಪ್ಪ, ವಿಡಿಯೋ ಕರೆಕ್ಟಿಗೆ ಬರಲಿ. ಜೈ ಭಾರತ್ ಮಾ ಗುರುವೆ ಅಣ್ಣ, ಭಾರತ್ ಮಾತಾಗೆ ಜೈ ಅನ್ಲಕತ್ತನ. ಓಕೆ ಫೋನ್ನಾಗೆಲ್ಲ ನೀರು ಸಿಡಿಲಕತ್ತು ಗುರುವೆ. ತಲೆ ಗಿರ ಅನ್ಲಕತ್ತದ. ಎಲ್ಲ ಪೂರ ತೈಸೆ ಬಿಟ್ಟ ಫೋನ. ಓ ಕಣ್ಣನ್ ಸ್ಟಾರ್ ಸಿಂಗ್ ಮಸ್ತ. ಜೈ ಭಾರತ್ ಮಾತಾಗೆ ಜೈ ಅನ್ನೋದು ಬಿಡೋದೇ ಆಗ್ಯಾನ. ನನಗೂ ಖುಷಿ ಆಗ್ಲಕತ್ತದವ ಆ ಥರ ಅನ್ನೋದು. ತಲೆ ಸೂತ್ ತರಿಲಕತ್ತು. ಆಹಾ ಓ ಓ ಆಹಾ ನಾ ಸುತ್ತರಿಲಕತ್ತೀನೋ, ಈ ಫಾರೆಸ್ಟ್ ಸುತ್ತರಿಲಕತ್ತದು. ಓಯ್ ಮೈ ಫೋ ಬಾಯ್ ಬಾಯ್. ತಲೆ ಗಿರ ಅನ್ಲಕತ್ತದ್ರಿ ಗುರುವೆ. ಗುಡ್ ಸ್ಪಿನ್ನಿಂಗ್, ನೈಸ್ ಸ್ಪಿನ್ನಿಂಗ್, ಗುಡ್ ಸ್ಪಿನ್ನಿಂಗ್. ತಲೆ ಗಿರ ಡುಮ್ ಡುಮ್. ಯಾ ಐ ಹ್ಯಾಟ್. ಆಹಾ ಓಹೋ ಸೇಮ್ ಗುರುವೆ. ಇದನ್ನು ಒಳಗೆ ಹಾಕೋನಕತ್ತನವ. ಆಹಾ ಒಂದು 2 ನಿಮಿಷ ರೆಸ್ಟ್ ತೊಗೊಳಮ್ರಿ. ಫುಲ್ಲು ಸುಸ್ತಾಯ್ತು ಮನುಷ್ಯಾಗ. ನಾ ಏನೂ ಮಾಡಲಿಲ್ಲ, ಬರೀ ಒಳಗೆ ಕೂತಲ್ಲೇ ಸುಸ್ತಾಗ್ಯದ. ಇನ್ನು ಡ್ರೈವರ್ಸ್ಗಳಿಗೆ ಹಂಗಾಗಿರ್ಬೇಕು. ಅವ್ರಿಗೇನು ಬಿಡ್ರಿ, ಕಂಡಾಪಟ್ಟಿ ಎಕ್ಸ್ಪೀರಿಯನ್ಸ್ ಇದ್ದಿರ್ತದ. ಇಲ್ಲಿ ಫಿಶಿಂಗ್ ಮಾಡಕತ್ತ ನೋಡ್ರಿ ಅಣ್ಣ ಸೆಂಟರ್ದಾಗ ಕೂತು. ಹಾಕು ಬಿಡ್ಬೇಡ, ದೂರ. ಶಬಾಷ್ ಬಾ ಹಾಕ್ದ ನೋಡ್ರಿ. ಆಯ್ತು ಇವತ್ತಿನ ಊಟ ಅವನಿಗೆ. ಹೌ ಮಚ್ ಫಿಶ್ ಯು ಗಾಟ್? ನೋ ಫಿಶ್. ಓ ಅವನಿಗೆ ಫಿಶ್ ಸಿಗಲೇ ಇಲ್ಲ ಪಾಪ. ನಾನು ಓಡ್ಸಕತ್ತೀನಿ ಬೋಟ. ಸ್ಪಿನ್ನಿಂಗ್ ಮುಂದೆ ಹ್ಯಾಂಗೆ ಕೊಡ್ಸೋ? ಮುಂದೆ go that side. I don't, this is like slowly. Okay, I'll stop there. ನಾನು ಮಾಡ್ಬೇಕಂತ ಮಾಡ್ತೀನಿ, ಮುಂದಕ್ಕೆ ಹೋಗಲಾಗ್ಯದ. ನನ್ನ ಕಡೆ ಮುಂದೆ ಹೋಗಲಾಗ್ಯದ. ಎಕಡೆ ಕರ್ಕೊಂಡು ಹೊಂಟೀನಿ ಅಣ್ಣ. ಆಡಿಸಿ ನೋಡು ಬೀಡಿಸಿ ನೋಡು ಉರಳಿ ಹೋಗದೆ. ಗುರುವೆ ಎಲ್ಲರೂ ಬನ್ನಿ ನಮ್ಮ ಚಾನಲ್ಗೆ ಬಂದು ಕೇಸಂದ್ರ ಈ ಥರ ವೀಡಿಯೋಗಳನ್ನು ನೋಡ್ರಿ. ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ನಂದು. ನೇಪಾಳ ಕೂಡ ಮಾಡೀನಿ. ನೇಪಾಳ ನಮಗೇನು ಇಂಟರ್ನ್ಯಾಷನಲ್ ಅನ್ನಿಸ್ಲಿಲ್ಲ. ಅಲ್ಲೆಲ್ಲ ಭಾರತದವರೇ ಭಾರತದ ಅಮೌಂಟ್ ನಡೀತಿತ್ತು, ಭಾರತದ ಮಾತು ಕೂಡ ಆಗ್ತಿತ್ತು. ಓಕೆ ಡನ್. ವೋ ದಿಸ್ ಇಸ್ ಇಂಡಿಯನ್ ಪರ್ಸನ್ ಡ್ರೈವ್ ಎವ್ರಿಥಿಂಗ್ ಇನ್ ವಿಯೆಟ್ನಾಂ. ಈ ನದಿನೇ ಇಲ್ಲಿರುವ ಜನರಿಗೆ ಊಟ ಹಾಕ್ತದ, ಇಲ್ಲಿರುವ ಪ್ರಾಣಿಗಳಿಗೂ ಕೂಡ ಊಟ ಹಾಕ್ತದ. ನಮ್ಮ ಸ್ಟಾಪ್ ಬತ್ತು. ಬೋಟ್ ಡ್ರೈವರ ಭಾಳ ಶಿಸ್ತಾಗಿ ನನಗೆ ಕರ್ಕೊಂಡು ಹೋಗಿ ಫುಲ್ ಮಜಾ ಮಾಡಿಸ್ದ. ಸ್ಲೋಲಿ ಭಾಳ ಗಡಿಬಿಡಿ ಮಾಡಬಾರ್ದು. ಕರೆಕ್ಟಾಗಿ ನಾವು ಯಾವ ರೀತಿ ಬ್ರೇಕ್ ಹಾಕ್ತೀವಿ ಗಾಡಿಗಳಿಗೆ, ಇವರು ಕೂಡ ಬ್ರೇಕ್ ಹಾಕ್ತಾರೆ. ಓಕೆ ಬಾಯ್. ಲವ್ ಯು ಫ್ರಮ್ ಇಂಡಿಯಾ. ಎಲ್ಲರೂ ಒಳ್ಳೇದು ಮಾಡಲಪ್ಪ ಇವನಿಗೆ. ಓಕೆ ಟಾಟಾ.
ನಾನು ನಿಮಗೆ ಇವಾಗ ರಾಸಾಯನಿಕ ಗೊಬ್ಬರನ ಯೂಸ್ ಮಾಡ್ಕೊಳ್ಳಾರನೆ 300 ವರ್ಷ ಆಯಿತು, ಇನ್ನಾದರೂ ಒಂದು ಸ್ವಲ್ಪನೂ ಹೊರಗಿನ ಗೊಬ್ಬರ ಯೂಸ್ ಮಾಡ್ಕೊಳ್ಳಾರನೆ. ಕಾಯಿಪಲ್ಯ ಅಂದರೆ ವೆಜಿಟೇಬಲ್ಸನ್ನು ಬೆಳಿಲಕತ್ತಾರ. ನಾ ಇರುವ ಒಂದು ಜಾಗದಾಗ ಇವರು ಆಗಿನ ಕಾಲದಾಗ ಕೂಡ ಬೆಳೀತಿದ್ರು. ರಾಜ್ಯ ಮನೆತನದವ್ರಿಗೆ ಹೋಗಿ ಕೊಡ್ತಿದ್ರು ಈ ತರಕಾರಿಗಳನ್ನು. ಇವಾಗ ಈ ಮೇನ್ ಸಿಟಿ ಏನು ಇದ್ದಿರ್ತದಾಗ ಈ ಹುಲೆ ಸುತ್ತಮುತ್ತ ಅಲ್ಲಿ ಹೋಗಿ ರೆಸ್ಟೋರೆಂಟ್ದವ್ರಿಗೆ ಕೊಡ್ತಾರೆ. ಈ ಹಳ್ಳಿ ಹೆಸರು ಟ್ರಾ ಕ್ವೆ. ಟ್ರಾ ಅಂದ್ರೆ ಸಿಹಿ, ಕ್ವೆ ಅಂದ್ರೆ ದಾಲ್ಚಿನ್ನಿ. ದಾಲ್ಚಿನಪ್ಪ ಅಂತಂದ್ರೆ ಇಲ್ಲಿ ಒಂದು ಸಲ ದಾಲ್ಚಿನ್ನಿಗಪ್ಲೆ ಸ್ಮೆಲ್ ಬರ್ತದೆ ಈ ಒಂದು ವೆಜಿಟೇಬಲ್ಸ್ದಾಗ. ಅದ್ರ ಸಂಬಂಧ ಇದಕ್ಕೆ ಸಿಹಿಯಾದ ದಾಲ್ಚಿನ್ನಿ ವಾಸನೆ ಬರುವ ಹಳ್ಳಿಯಪ್ಪ ಅಂತಂದು ಜನರು ಇದನ್ನು ಕರೀತಾರೆ. ಇದೇ ಒಂದು ಜಾಗದಾಗ ನೀವು ಉಳ್ಳಾಗಡ್ಡಿ, ಕೊತ್ತಂಬರಿ, ಕ್ಯಾಬೀಜ, ಮೆಣಸಿನ್ಕಾಯಿ ಎಲ್ಲ ನೀವು ನೋಡ್ಬೋದು. ಇದು ಪುದೀನ, ಇಲ್ಲಿ ಉಳ್ಳಾಗಡ್ಡಿ ಹಾಕ್ಯಾರ ನೋಡ್ರಿ, ಎಷ್ಟು ಚಂದ ಲೈನಾಗಿ ಹಾಕ್ಯಾರ. ಮತ್ತು ಇಲ್ಲಿ ಬೇರೆ ತರಕಾರಿ, ಆಗಿಂದ ಉಳ್ಳಾಗಡ್ಡಿ, ಹೀಗೆ ಹಲವಾರು ತರಕಾರಿಗಳನ್ನು ಇದೇ ಒಂದು ಸಣ್ಣ ಜಾಗದಾಗ ಬೆಳಿತಾರೆ. ಇಲ್ಲಿರುವ ಒಬ್ಬರು ರೈತರು ಏನದಾಗ ಉಳ್ಳಾಗಡ್ಡಿ ಒಳಗೆ ಸದಿಯನ್ನು ತೆಗಿಲಕತ್ತಾರ. ನಮ್ಮ ಕಡೆ ಎಲ್ಲ ಬೆಳೆ ಹೆಚ್ಚಿಗಾಲಪ್ಪ ಅಂತಂದು ಗೊಬ್ಬರ ಯೂಸ್ ಮಾಡ್ಕೇಸಿಂದ್ರೆ ಹೊಲ ಮಾಡ್ಲಕತ್ತಾರ. ಇವಾಗ ನೋಡ್ರಿ ವ್ಯಾಲ್ಯೂ ಎದಕ್ಕಾದಪ್ಪ ಅಂತಂದ್ರೆ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ಗೆ ವ್ಯಾಲ್ಯೂ ಹೆಚ್ಚದ. ಹೀಗಾಗಿ ಇಲ್ಲಿ ಜನರು ಗೊಬ್ಬರನೇ ಯೂಸ್ ಮಾಡಿಲ್ಲ. ಈ ಜನರಿಗೆ ಗೊಬ್ಬರ ಎಂತದಪ್ಪ ಅಂತಂದ್ರೆ ಈ ನದಿ ದಂಡಿಗೆ ಹುಲ್ಲು ಬೆಳೆದಿರ್ತ ಗೊತ್ತೇನ್ರಿ, ಆ ಹುಲ್ಲು ತಂದು ಕೇಸಿಂದ್ರೆ ಈ ಭೂಮಿ ಒಳಗೆ ಹಾಕೋದು, ಈ ನದಿ ನೀರನ್ನೇ ಬಿಡೋದು, ಇವೆಲ್ಲ ಈ ಒಂದು ಹೊಲಕ್ಕೆ ನೈಸರ್ಗಿಕ ಗೊಬ್ಬರ. ಇದನ್ನೆಲ್ಲ ನೋಡಿ ಈ ಊರಿಗೆ ವೆಜಿಟೇಬಲ್ ವಿಲೇಜ್ ಅಪ್ಪ ಅಂತಂದು ಕರೀತಾರೆ. ನೀರಿನ ಹೊಂಡ ನೋಡ್ರಿ ಎಷ್ಟು ಸಣ್ಣದಾಗೆ ನಿರ್ಮಾಣ ಮಾಡ್ಯಾರ ಈ ಹೊಲದ ಮಧ್ಯದಾಗನೆ. ಇವ್ರು ಇವಾಗ ಬೋದನ್ನು ರೆಡಿ ಮಾಡ್ಲಕತ್ತಾರ. ಇವರು ಅಕಸ್ಮಾತ್ ನಿಮ್ಮದು ಹೊಲ ಇತ್ತಪ್ಪ ಅಂತಂದ್ರೆ ನೀವು ಕೂಡ ರಾಸಾಯನಿಕ ಗೊಬ್ಬರವನ್ನು ಯೂಸ್ ಮಾಡಬೇಡ್ರಿ, ನೈಸರ್ಗಿಕ ಗೊಬ್ಬರವನ್ನು ಯೂಸ್ ಮಾಡಿರಿ. ನಮ್ಮ ಕಡೆ ಎಮ್ಮೆ ಇದ್ದಿರ್ತವೆ, ಎಮ್ಮೆ ಸೆಗಣಿ ಇದ್ದಿರ್ತದೆ, ಸಾಕಷ್ಟು ಕಸ ಸೇರ್ತದೆ. ಅದು ನಾರ್ಮಲ್ ಇದ್ದಿದ್ದು, ಅದನ್ನು ಒಯ್ದು ಕೇಸಿಂದ್ರೆ ಹೊಲದಾಗ ಹಾಕ್ರಿ. ನಮ್ಮ ಬೆಳೆನೂ ಚಲೋ ಬರ್ತದೆ, ನಮ್ಮ ಹೊಲಕ್ಕೂ ಕೂಡ ಯಾವುದೇ ತೊಂದರೆ ಆಗಲ್ಲ.